ಸರ್, ಈಗಾಗಲೇ ನಮ್ಮ ಕಲಬುರಗಿ ಭಾಗದ ವಿದ್ಯಾರ್ಥಿಗಳಾಗಲಿ ಯುವಕರು ಬೆಂಗಳೂರಂಥ ಭಾಗಗಳಿಗೆ ಉದ್ಯೋಗಕ್ಕೆ ಅರ್ಸ್ಕೊಂಡು ಹೋಗ್ತಾರೆ ಸರ್. ಅಲ್ಲಿ ಫ್ಯಾಕ್ಟ್ರಿಗಳು ಇರುವಂಥದ್ದು, ಕಂಪನಿಗಳು, IT ಪಾರ್ಕ್ ಎಲ್ಲ ಕಲಬುರಗಿ ಮಾಡ್ಬೋದು. ಅದೆಷ್ಟು ಸಾಕಷ್ಟು ಪ್ರದೇಶ ಇದೆ, ಎಲ್ಲ ವಾತಾವರಣ ಇದೆ, ಎಲ್ಲ ಇದೆ. ಯಾಕೆ ಮಾಡಲ್ರಿ ಸರ್? ಇಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಭಾಳ ಇದೆ. ನಾನು ನೇರವಾಗಿ ಮಾತಾಡ್ತೇನೆ. ರಾಜಕೀಯ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಸಾಧ್ಯವಾಗ್ತದೆ. ಅಲ್ಲಿ ಬೆಂಗಳೂರು ಕೇಂದ್ರಿತವಾಗಿರ್ತಕ್ಕಂಥ ರಾಜಕೀಯ ಅಧಿಕಾರದಲ್ಲಿ ಅವರ ವಿರೋಧಗಳ ಮಧ್ಯೆ ನಮ್ಮ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಸವಲತ್ತುಗಳು ತರಬೇಕಾದ್ರೆ ಅದು ನಾವು ಮೊದಲನೇದಾಗಿ ರಾಜಕೀಯ ಇಚ್ಛಾಶಕ್ತಿ ಬೇಕಲ್ಲಿ. ಎರಡನೇದು, ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರಲಿ, ಕೇವಲ ಅಸಮಾನತೆ ನಾವು ಹೋಗಲಾಡಿಸ್ತೇವೆ ಅಂತಕ್ಕಂಥ ಕೇವಲ ಹೇಳಿಕೆಗಳ ಮುಖಾಂತರ ನಾವು ಏನಾದರೂ ಬದಲಾವಣೆ ಮಾಡ್ತೇವೆ ಅಂದರೆ ಅದು ಸಾಧ್ಯವಿಲ್ಲದ ಮಾತು. ಅಸಮಾನತೆ ಹೋಗಬೇಕಾದರೆ ಶೈಕ್ಷಣಿಕ ಬದಲಾವಣೆ ಹೆಚ್ಚಾಗಬೇಕು, ಇಲ್ಲಿರ್ತಕ್ಕಂಥ ಔದ್ಯೋಗಿಕ ಬದಲಾವಣೆಗಳು ಹೆಚ್ಚಾಗಬೇಕು. ಔದ್ಯೋಗಿಕ ಬದಲಾವಣೆ ಹೆಚ್ಚಾಗಬೇಕಾದ್ರೆ ಉದ್ಯೋಗ ನಿರ್ಮಾಣ ಆಗಬೇಕು. ಉದ್ಯೋಗ ನಿರ್ಮಾಣ ಆಗಬೇಕಂದ್ರೆ ಎಲ್ಲರಿಗೆ ಬೇಕಾಗಿರ್ತಕ್ಕಂಥ ಉದ್ಯೋಗಗಳು ಕೊಡ್ತಕ್ಕಂಥ ಕಾರ್ಖಾನೆಗಳು, ಸಣ್ಣ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳು ಈ ಭಾಗದಲ್ಲಿ ಪ್ರಾರಂಭ ಆಗಬೇಕು. ಆವಾಗ ಇಲ್ಲೇ ಅವರು ಕೆಲಸ ಮಾಡಲು ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ಸಹಜವಾಗಿ ಒಬ್ಬ ಉದ್ಯೋಗ ಪಡಿಬೇಕಾದ್ರೆ ಒಬ್ಬ ಪದವೀಧರರಾದಂತೆ ಬೇರೆ ಕಡೆಗೆ ಹೋಗ್ತಾನಂತ. ತನಗೆ ಎಲ್ಲಿ ಬದುಕಾಗುತ್ತೆ, ಒಬ್ಬ ಬದುಕಬೇಕಾಗಿರುತ್ತೆ, ಹೋಗ್ತಾನೆ. ಆ ಬದುಕಿಗೆ ಬೇಕಾದಂಥ ವಾತಾವರಣ ಇಲ್ಲೇ ಸೃಷ್ಟಿ ಮಾಡಿದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಮತ್ತು ಸೌಲಭ್ಯಗಳು ನಾವಿಲ್ಲಿ ಕೊಟ್ಟರೆ ಖಂಡಿತವಾಗಿ ಇಲ್ಲೇ ಉದ್ಯೋಗ ಸೃಷ್ಟಿ ಆಗ್ತದೆ. ಬಟ್ ಇದರ ಒಂದು ರಾಜಕೀಯ ಇಚ್ಛಾಶಕ್ತಿ ಈ ಭಾಗದಲ್ಲಿ ಆಗಿರ್ಬೋದು. ಈ ಒಂದು ರಾಜ್ಯ ಸರ್ಕಾರ ಯಾರೇ ಅಧಿಕಾರದಲ್ಲಿದ್ದರೂ ಸಹಿತ ಅವರಿಗೂ ಕೊರತೆ ಇದೆ ಅಂತೂ ನನಗೆ ಮನವರಿಕೆ ಬಹಳ ಸ್ಪಷ್ಟವಾಗಿ 5 ವರ್ಷದಲ್ಲಿ ಆಗಿದೆ. ಇದು ನಾನು ಅನುಭವ ಸಹ ಹೇಳ್ತಾ ಇದ್ದೀನಿ ನಿಮಗೆ.